ಹತ್ಯೆ ನಡೆದಂಥ ಗೋಡಾನ್ ಮಾಲೀಕರನ್ನ ಈವರೆಗೂ ಕೂಡ ಪೊಲೀಸರು ಸಂಪರ್ಕ ಮಾಡಿಲ್ಲ. ಈವರೆಗೂ ಕೂಡ ಅದರ ಮಾಲೀಕ ಪಟ್ಟಣಗೆರೆ ಜಯಣ್ಣ, ಇವರಿಂದ ಯಾವುದೇ ಮಾಹಿತಿಯನ್ನು ಪೊಲೀಸರು ಪಡೆದಿಲ್ಲ. 4 ದಿನ ಆದರೂ ಕೂಡ ಜಯಣ್ಣನನ್ನ ಇಲಾಖೆಯಿಂದ ಯಾವುದೇ ಮಾಹಿತಿ ಪಡ್ಕೊಂಡಿಲ್ಲ ಅವರಿಂದ. ಹತ್ಯೆ ಕೇಸ್ನಲ್ಲಿ ಜಯಣ್ಣ ಅವರ ಸೋದರಿಯ ಪುತ್ರ ವಿನಯ್ ಆರೋಪಿ. 5 ಎಕರೆ ಪ್ರದೇಶದಲ್ಲಿ ಶೆಡ್ ಇದೆ, ಸುತ್ತಮುತ್ತ CCTVಯೂ ಕೂಡ ಇದೆ. ಸದ್ಯ ಗೋಡಾನನ್ನು ಸೀಸ್ ಮಾಡಿ ಪೊಲೀಸರು ಪ್ರವೇಶ ನಿಷೇಧ ಮಾಡಿದ್ದಾರೆ. ಪಟ್ಟಣಗೆರೆ ಜಯಣ್ಣ ಅವರನ್ನು ಪೊಲೀಸರು ಇಲ್ಲಿವರೆಗೂ ಕೂಡ ಸಂಪರ್ಕಿಸಿಲ್ಲ. ಜಯಣ್ಣ ಅವರನ್ನು ನಮ್ಮ ಪ್ರತಿನಿಧಿ ಭರತ್ ಮಾತನಾಡಿಸಿದ್ದಾರೆ, ನೋಡೋಣ. ರೇಣುಕಾ ಪ್ರಸಾದ್ ಮರ್ಡರ್ ಕೇಸ್ ಸಂಬಂಧ ನಟ ದರ್ಶನ್ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ. ರೇಣುಕಾ ಪ್ರಸಾದ್ ಅವರ ಹತ್ಯೆ ಆಗಿರುವಂತಹ ಶೆಡ್ ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಸ್ವತಃ ಈಗ ಜಯಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಸದ್ಯಕ್ಕೆ ಈಗ ರೇಣುಕಾ ಪ್ರಸಾದ್ ಅವರು ಹತ್ಯೆ ಆಗಿರುವಂತಹ ಜಾಗ ಶೆಡ್ ನಿಮ್ಮದು ಅಂತ ಹೇಳಲಾಗ್ತಾ ಇದೆ. ಸೊ ಈ ಘಟನೆ ಬಗ್ಗೆ ಏನು ಹೇಳ್ತೀವಿ ಸರ್? ಯಾವಾಗ ಗೊತ್ತಾಯ್ತು ನಿಮಗೆ ಈ ವಿಚಾರಗಳೆಲ್ಲ? ನನಗೆ ಈ ವಿಷಯ ಗೊತ್ತಾಗಿದೆ ಇವತ್ತು ಬೆಳಿಗ್ಗೆ TV ಮಾಧ್ಯಮದಲ್ಲಿ ನೋಡಿದಾಗಲೇ ಬಂತು ಈ ವಿಷಯ. ಬಟ್ ಅದು ಶೆಡ್ ಅಲ್ಲ, ಅದು ಸುಮಾರು 4 5 ಎಕರೆ ಫ್ಲ್ಯಾಟ್. ಅದು 4 ಎಕರೆ 5 ಎಕರೆ ಫ್ಲ್ಯಾಟಲ್ಲಿ ಪೂರ್ತಿ ಸೀಸ್ಡ್ ವೆಹಿಕಲ್ಸ್, ಅಂದರೆ ಯಾರು ಲೋನ್ ಕಟ್ಟಿರಲ್ಲ ಆ ವೆಹಿಕಲ್ಸ್ ಎಲ್ಲ ಅಲ್ಲೇ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು ಅವರು ಸೀಸ್ ಮಾಡಿರೋದು. ಈ ರೌಡೀಸು ಅವರು ಇವ್ರದ್ದು ಯಾರಾದ್ರು ಆ್ಯಂಟಿ ಎಲಿಮೆಂಟ್ಸ್ ಇರ್ತಾರೆ ಆ ವೆಹಿಕಲ್ಸ್ಗಳು ಅಲ್ಲಿದ್ದಾವೆ. ಸುಮಾರು 100 ಮೇಲಿದ್ದಾವೆ. CCB ಅವ್ರು ರೈಡ್ ಮಾಡಿರೋ ವೆಹಿಕಲ್ಸು ಅಲ್ಲಿದ್ದಾವೆ, ಗಾಡೀಲಿದ್ದಾವೆ. ಸೊ ಇದು ರೆಗ್ಯುಲರಾಗಿ ಸೀಸ್ಡ್ ಗೋಡ್ ಅನ್ನೋದು, ಶೆಡ್ ಅಲ್ಲ ಅದು. ಇದು ರಾಂಗ್ ಇನ್ಫಾರ್ಮೇಷನ್. ಅದು ಓಪನ್ ಪ್ಲೇಸು, ಎಲ್ಲ ಗಾಡಿಗಳು ನಿಲ್ಲಿಸಿರ್ತಾರೆ ಅಲ್ಲಿ. ಲಾರಿ, ಕಾರು, ಬಸ್ಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.